ಎಲ್ಲರಿಗೂ ನಮಸ್ಕಾರ. ಈ ವೃಶ್ಚಿಕ ರಾಶಿಯವರು ಎಂಥ ಜನ ಅಂದರೆ, ಈ ರಾಶಿಯವರು ಯಾರನ್ನು ಕೂಡ ಈಸಿಯಾಗಿ ನಂಬೋದೇ ಇಲ್ಲ. ಹಾಗೆಯೇ ಜಾಸ್ತಿ ಸೀಕ್ರೆಟ್ನ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳು ಅಂದರೆ ಅದು ವೃಶ್ಚಿಕ ರಾಶಿಯವರು ಮಾತ್ರ. ಈ ರಾಶಿಯವರೇನಾದರೂ ಯಾರಾದರೂ ಒಂದು ವಿಷಯನ ಹೇಳಿಬಿಟ್ರೆ ಅದನ್ನು ಯಾರಿಗೂ ತಿಳಿಸ್ಬೇಡ ಅಂದರೆ ತಿಳಿಸೋದೇ ಇಲ್ಲ. ಅವರು ಸಾಯೋವರೆಗೂ ಸತ್ತ ಮೇಲೂ ಕೂಡ ಆ ಸೀಕ್ರೆಟ್ಗಳನ್ನ ತಮ್ಮಲ್ಲೇ ಮಣ್ಣಾಗಿ ಒಗಿಸ್ಕೊಂಡ್ಬಿಡ್ತಾರೆ. ಅಂತಹ ವೃಶ್ಚಿಕ ರಾಶಿಯವರಿಗೆ ಏನೇ ಒಂದು ತಿಳ್ಕೋಬೇಕು ಅಂದರೂ ಕೂಡ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಅನ್ನೋದು ಹೆಚ್ಚಾಗಿರುತ್ತೆ. ಏನಾದರೂ ಒಂದು ವಿಷಯನ ನಾನು ಅರ್ಥ ಮಾಡ್ಕೊಬೇಕು, ಏನಾದರೂ ಒಂದು ವಿಷಯನ ನಾನು ತಿಳ್ಕೊಬೇಕು ಅಂತ ಏನಾದರೂ ಅಂದ್ಕೊಂಡ್ಬಿಟ್ರೆ ತಿಳ್ಕೊಳ್ಳೋವರೆಗೂ ಅವರು ಬಿಡುವಂತಹ ವ್ಯಕ್ತಿಗಳೇ ಅಲ್ಲ. ಅಂತಹ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ, ಈ ನವೆಂಬರ್ ತಿಂಗಳಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಈ ರಾಶಿಯವರು ಈ ತಿಂಗಳು ಜಾಕ್ಪಾಟ್ ಹೊಡಿತಾರೆ ಅಂತಾನೆ ಹೇಳ್ಬೋದು. ಈ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಸಾಕಷ್ಟು ಗ್ರಹ ಉಚ್ಚ ಸ್ಥಾನದಲ್ಲೇ ಇರೋದ್ರಿಂದ ಈ ರಾಶಿಯವರಿಗೆ ಜಾಕ್ಪಾಟ್ ತಿಂಗಳು ಅಂತ ಹೇಳಿದರೆ ತಪ್ಪಾಗಲ್ಲ. ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಬಾಕಿ ಉಳಿಸಿಕೊಂಡಿರುವಂತಹ ಕೆಲಸಗಳನ್ನ ಮಾಡಿದ್ರೆ ಆಗೋಗುತ್ತೆ. ಈ ರಾಶಿಯವರಿಗೆ ಗುರು ಅದ್ಭುತ ಸ್ಥಾನಕ್ಕೆ, ಲಾಭ ಸ್ಥಾನಕ್ಕೆ, ಭಾಗ್ಯಸ್ಥಾನಕ್ಕೆ ಬರ್ತಿರೋದ್ರಿಂದ ನೀವು ಯಾವುದಾದ್ರೂ ಪೆಂಡಿಂಗ್ ಕೆಲಸಗಳೇನಾದರೂ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಆ ಪೆಂಡಿಂಗ್ ಕೆಲಸಗಳ ಕಡೆ ಗಮನ ಕೊಡಿ. ಆ ಪೆಂಡಿಂಗ್ ಕೆಲಸಗಳು ಎಲ್ಲವೂ ಕೂಡ ಆಗೋಗುತ್ತೆ. ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀರಾ, ಅದರಲ್ಲಿ ಲಾಭ ಬರ್ತಿಲ್ಲ ಅಂತ ನಿಲ್ಲಿಸ್ಬಿಟ್ಟಿರ್ತೀರಾ, ಇಲ್ಲ ಏನೋ ಒಂದು ವಿಷಯವಾಗಿ ನಿಲ್ಲಿಸ್ಬಿಟ್ಟಿರ್ತೀರಾ, ಅಂತಹ ಕೆಲಸಗಳನ್ನ ಮರುಪ್ರಾರಂಭ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡಬಹುದು. ಅಕ್ಟೋಬರ್ 10ನೇ ತಾರೀಕಿನಿಂದ ಡಿಸೆಂಬರ್ 5ರ ತನಕ ಗುರು ಈ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರ್ತಿರೋದ್ರಿಂದ, ಗುರು ಸಂಚಾರ ಆಗ್ತಿರೋದ್ರಿಂದ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಿರೋದ್ರಿಂದ ಈ ವೃಶ್ಚಿಕ ರಾಶಿಯವರಿಗೆ ಇದು ಗೋಲ್ಡನ್ ಟೈಮ್ ಅಂತಾನೆ ಹೇಳ್ಬೋದು. ಈ ಟೈಮಲ್ಲಿ ವೃಶ್ಚಿಕ ರಾಶಿಯವರೇನಾದರೂ ಯಾವುದಾದ್ರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ, ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಕೂಡ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಅಂದುಕೊಳ್ಳುವಂಥ ಎಲ್ಲ ಕೆಲಸಗಳು ಕೂಡ ಆಗೋಗುತ್ತೆ. ನೀವು ಯಾವ್ಯಾವ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾವ್ಯಾವ ಕೆಲಸನ ಮುಂದೆ ನನ್ನ ಫ್ಯೂಚರಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕೆಲಸಗಳನ್ನ ನೀವು ಈಗ ಶುರು ಮಾಡಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಹಾಗೆಯೇ ನಿಮ್ಮ ಕನಸುಗಳು ನನಸಾಗುವಂತಹ ಸಮಯ ಇದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾರ್ಯಾರು ಈ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿದ್ದೀರೋ ಅವರ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಹಾಗೆಯೇ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಉತ್ತಮ ಅಂಕನ ಪಡ್ಕೊಳ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೆದು ನಾನು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಅಪ್ಲೈ ಮಾಡಿ, ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಸಂತಾನ ಭಾಗ್ಯ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಯಾರ್ಯಾರು ಸಂತಾನಕ್ಕಾಗಿ ಯೋಚನೆ ಮಾಡ್ತಿದ್ದೀರೋ, ಅಯ್ಯೋ ನನಗೆ ತುಂಬ ವರ್ಷಗಳಾಯಿತು ಮಕ್ಕಳೇ ಆಗ್ತಿಲ್ಲ, ಇಲ್ಲ ಅಂದರೆ ಮಕ್ಕಳಾಗಬೇಕು ಅಂತ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಇದು ಪರ್ಫೆಕ್ಟ್ ಟೈಮ್. ಈ ಸಮಯದಲ್ಲಿ ನೀವೇನಾದರೂ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಯೋಗ ಇರುತ್ತೆ. ಇನ್ನು ವಿದೇಶ ವ್ಯಾಸಂಗ ಯೋಗ ಕೂಡ ಇರುತ್ತೆ. ಯಾರ್ಯಾರು ವಿದೇಶದಲ್ಲಿ ಹೋಗಿ IAS ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಇಲ್ಲ ವಿದೇಶವಾಗಿ ನೀವು ಹೋಗಿ ಕೆಲಸ ಮಾಡಬೇಕು, ನಾನು ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥವರು ಖಂಡಿತವಾಗಿಯೂ ಕೂಡ ವಿದೇಶದಲ್ಲಿ ಜಾಬ್ನು ಕೂಡ ಮಾಡಬಹುದು, ವ್ಯಾಸಂಗ ಕೂಡ ಮಾಡಬಹುದು. ಉದ್ಯೋಗಸ್ಥರಿಗೂ ಕೂಡ ತುಂಬಾ ಅನುಕೂಲಕರವಾದಂತಹ ಸಮಯ ಅಂತಾನೆ ಹೇಳ್ತೀನಿ. ಯಾರ್ಯಾರು ಉದ್ಯೋಗ ಮಾಡ್ತಿದ್ದೀರೋ ಅಂಥವ್ರಿಗೂ ಕೂಡ ಈ ಸಮಯ ಅದ್ಭುತವಾಗಿದೆ.
ಇನ್ನು ಗುರುವಿನ ಅನುಗ್ರಹದಿಂದ ಮದುವೆಯ ಯೋಗ ಕೂಡ ನಿಮ್ಮದಾಗುತ್ತೆ. ನೀವು ತುಂಬ ವರ್ಷಗಳಿಂದ ಅಥವಾ ತುಂಬ ದಿನಗಳಿಂದ ಒಳ್ಳೆ ವಧುನ ಹುಡುಕ್ತಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಮದುವೆಯ ಯೋಗ ಬರುತ್ತೆ. ಇನ್ನು ಶುಕ್ರನಿಂದ ಸಂಗಾತಿಯೊಂದಿಗಿನ ಸಂಬಂಧ ಸಾಮರಸ್ಯವಾಗಿರುತ್ತೆ. ನಿಮ್ಮ ಗಂಡ ಹೆಂಡತಿ ನಡುವೆ ತುಂಬ ಜಗಳಗಳಾಗ್ತಿತ್ತು, ಗುರು ನೀಚ ಸ್ಥಾನಕ್ಕೆ ಬಂದಿದ್ರು, ಸಾಕಷ್ಟು ರೀತಿಯಾದಂತಹ ಮನೆಯಲ್ಲಿ ವಿಪರೀತವಾದಂತಹ ಜಗಳಗಳು ಕಲಹಗಳಿರ್ತಿತ್ತು. ಆದರೆ ಇವಾಗ ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ, ಜಗಳಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಸೂರ್ಯ ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ಎನರ್ಜಿ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಆಗಿ ಇರ್ತೀರಾ. ಸೂರ್ಯ ಕುಜ ಒಟ್ಟಿಗೆ ನಿಮ್ಮ ರಾಶಿನ ನೋಡ್ತಿರೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಎನರ್ಜಿ ಬರುತ್ತೆ, ಉತ್ಸಾಹ ಬರುತ್ತೆ. ನೀವು ಏನೇ ಒಂದು ಕೆಲಸ ಮಾಡೋಕ್ಕೂ ಕೂಡ ಉತ್ಸಾಹ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಇನ್ನು ಅಸಾಧ್ಯವಾದದ್ದು ಕೂಡ ಏನೂ ಇಲ್ಲ ಈ ರಾಶಿಯವರಿಗೆ. ಗುರು ನಿಮ್ಮ ಜೊತೆ ಇದ್ದಾರೆ, ನೀವು ಮಾಡಲೇಬೇಕಾಗತ್ತೆ. ಗುರು ನಿಮ್ಮ ಜೊತೆನೇ ಇದ್ದು ನಿಮ್ಮ ಗುರಿ ಮುಟ್ಟೋಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕೈಲಾಗದೆ ಇರೋದೇನೂ ಇಲ್ಲ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ನಿಮ್ಮದಾಗುತ್ತೆ. ಕುಟುಂಬದಲ್ಲಿ ರಾಶಿಯವರಿಗೆ ಸಾಕಷ್ಟು ರೀತಿಯಾದಂತಹ ನೆಮ್ಮದಿ ಅನ್ನೋದು ಇರುತ್ತೆ. ಕುಟುಂಬದಲ್ಲಿ ನೆಮ್ಮದಿ ಇದ್ದರೆ ಖಂಡಿತವಾಗಿಯೂ ಕೂಡ ಜೀವನ ಕೂಡ ಸುಂದರವಾಗಿರುತ್ತೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ನೋಡೋದಾದರೆ, ಕೇತುವಿನಿಂದ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇದೆ, ಹೆಚ್ಚಿನ ಪ್ರಯತ್ನ ಮಾಡಬೇಕಾಗುತ್ತೆ. ಈ ರಾಶಿಯವರಿಗೆ ಕೇತು ಗ್ರಹ ಎಲ್ಲ ಗ್ರಹಗಳು ಕೂಡ ಒಳ್ಳೆಯದನ್ನೇ ಮಾಡ್ತಿದ್ರೆ ನಿನಗೆ ನಾನು ಸಕ್ಸಸ್ನ ಈಸಿಯಾಗಿ ಕೊಡಲ್ಲ, ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡು ಅಂತ ತಿಳಿಸುತ್ತೆ. ಇನ್ನು ಉದ್ಯೋಗದಲ್ಲಿ ಸಂಬಂಧನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಯಾರ್ಯಾರು ಉದ್ಯೋಗ ಕೆಲಸ ಮಾಡ್ತಿದ್ದೀರೋ ನಿಮ್ಮ ಸಹೋದ್ಯೋಗಿಗಳ ಹತ್ರ ಸಂಬಂಧನ ನೀಟಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಜಗಳಗಳನ್ನ ಮಾಡ್ಕೊಬೇಡಿ, ದರ್ಪ ಅನ್ನೋದನ್ನ ತೋರ್ಸೋಕೆ ಹೋಗಬೇಡಿ. ಇನ್ನು ಬುಧನ ಜೊತೆ ಕುಜ ಇರೋದ್ರಿಂದ ಸ್ವಲ್ಪ ಟೆನ್ಷನ್ಸ್ನ ಕೊಡ್ತಿದ್ದಾರೆ. ಬುಧನ ಜೊತೆ ಕುಜ ಇರೋದ್ರಿಂದ ನಿಮಗೆ ಅನ್ನೆಸೆಸರಿ ಟೆನ್ಷನ್ನ ಕೊಡ್ತಿರ್ತಾರೆ. ನೀವು ಯಾವುದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಬೇಡಿ, ನೀವು ಶಾಂತವಾಗಿರಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ರಾಹು ನಿಮ್ಮ ಸುಖನ ಹಾಳು ಮಾಡ್ತಾರೆ. ರಾಹು ನಿಮಗೆ ನಿಮ್ಮ ಸುಖದ ಭಾವಕ್ಕೆ ಭಂಗ ತರ್ತಾರೆ. ನೀವೆಷ್ಟೇ ಆರಾಮಾಗಿದ್ದರೂ ಕೂಡ ನಿಮಗೆ ಖಂಡಿತವಾಗಿಯೂ ಕೂಡ ಟೆನ್ಷನ್ ಕೊಟ್ಟು ಚಿಂತೆ ಕೊಟ್ಟು ಅವರು ನಿಮ್ಮ ಸುಖನ ಹಾಳು ಮಾಡ್ತಾರೆ. ಆರೋಗ್ಯದಲ್ಲಿ ಈ ರಾಶಿಯವರು ಎಚ್ಚರನ ವಹಿಸಬೇಕಾಗಿರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಗಮನ ಇರಲಿ. ಆರೋಗ್ಯದ ಬಗ್ಗೆ ನೀವು ಗಮನ ವಹಿಸಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಸಮಸ್ಯೆನ ನೀವೇ ತರ್ಕೋಬೇಕಾಗತ್ತೆ. ಇನ್ನು ಅತಿಯಾದಂತಹ ದ್ವೇಷನ ಯಾರ ಮೇಲೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಇನ್ನು ಭಕ್ತಿ ಮಾರ್ಗ ಈ ರಾಶಿಯವರಿಗೆ ಇರಲೇಬೇಕು. ಯಾರ್ಯಾರು ಭಕ್ತಿ ಮಾರ್ಗದಿಂದ ಇರ್ತೀರೋ ಅಂಥವ್ರಿಗೆ ಮಾತ್ರ ಒಳ್ಳೆಯದಾಗತ್ತೆ. ನೀವೇನಾದರೂ ಭಕ್ತಿ ಮಾರ್ಗದಲ್ಲಿ ಇಲ್ಲ, ದರ್ಪ ದುರಂಕಾರನ ತೋರಿಸ್ತಿದ್ದೀರಿ ಅಂದರೆ ಶನಿ ಭಗವಂತ ನಿಮ್ಮನ್ನ ಅಡಗಿಸ್ತಾರೆ ಅಂತಾನೆ ಹೇಳ್ಬೋದು. ಶನಿ ಪಂಚಮ ಶನಿ ಆಗಿರೋದ್ರಿಂದ ಕಷ್ಟನ ಕೊಡ್ತಾರೆ, ಹುಷಾರಾಗಿರಿ. ಶನಿಯಿಂದ ನೀವು ಪಾರಾಗಬೇಕು ಅಂದರೆ ಡಿಸಿಪ್ಲಿನ್ ಆಗಿರಿ, ದೇವರ ಭಕ್ತಿ ಮೊರೆ ಹೋಗಿ ಅಂತಾನೆ ಹೇಳ್ಬೋದು. ಇನ್ನು ಸತತ ಪ್ರಯತ್ನದಿಂದ ಸಂಪೂರ್ಣ ಫಲ ನಿಮ್ಮದಾಗತ್ತೆ. ನೀವೆಷ್ಟು ಎಫರ್ಟ್ ಹಾಕಿ ಪದೇ ಪದೇ ಪ್ರಯತ್ನ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಪರಿಹಾರಗಳು ಏನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ, ಶನಿಯ ಶಾಂತಿಗಾಗಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ, ಇನ್ನು ಸರಸ್ವತಿಯ ಆರಾಧನೆ ಕೂಡ ಮಾಡಿ. ಆಗ ಖಂಡಿತವಾಗಿಯೂ ನಿಮಗಿರುವಂತಹ ಅಲ್ಪ ಸ್ವಲ್ಪ ಈ ಅಶುಭ ಫಲಗಳು ಕೂಡ ಕಡಿಮೆ ಆಗುತ್ತೆ, ಶುಭ ಫಲಗಳೇ ಕೂಡ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿತ್ತು ಅಂತ. ನಿಮ್ಮದು ಕೂಡ ವೃಶ್ಚಿಕ ರಾಶಿನ? ಹಾಗಿದ್ರೆ ಈಗಲೇ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.